ಆತ್ಮೀಯ ವಿದ್ಯಾರ್ಥಿಗಳೇ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BCom 3ನೇ ತರಗತಿಯ ಕೈಗಾರಿಕಾ ಅರ್ಥಶಾಸ್ತ್ರ ಈ ಒಂದು ವಿಷಯದ ಕುರಿತಾದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಶ್ರೀ ವಿಜಯಕುಮಾರ್ ಮಲ್ಲಿಕಾರ್ಜುನ್ ಮಠ್. ಇವತ್ತು ಈ ಕೈಗಾರಿಕಾ ಅರ್ಥಶಾಸ್ತ್ರದ 5ನೇ ಘಟಕದಲ್ಲಿ ಬರುವಂಥ 44ನೇ ಸೆಷನ್ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಆನ್ಲೈನ್ ಕ್ಲಾಸ್ ಆಫ್ BCom 3rd semester under Rani Chennamma University, that is Industrial Economics. Under the Industrial Economics, we are discussing about the 44th session coming under 5th unit, that is Foreign Capital. In the today's session, I am going to discuss about the government initiatives and policies towards FDI. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ವಿದೇಶಿ ನೇರ ಹೂಡಿಕೆಯ ಕುರಿತಾಗಿ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳ ಕುರಿತಾಗಿ ಚರ್ಚೆ ಮಾಡಲಿದ್ದೇನೆ. Dear students, as you all know, India is a developing country. It faces many economic problems. Lack of capital is one such problem which has been hindering the development of economy for decades. Since independence, Government of India has taken several measures to overcome this bottleneck. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲ ತಿಳಿದಿರುವ ಹಾಗೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ. ಇದು ಅನೇಕ ಆರ್ಥಿಕ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅದರಲ್ಲಿ ಮುಖ್ಯವಾಗಿ ಬಂಡವಾಳದ ಕೊರತೆ ಒಂದು ಪ್ರಮುಖ ಆರ್ಥಿಕ ಸಮಸ್ಯೆಯಾಗಿದೆ. ಅಷ್ಟೇ ಅಲ್ಲ, ಅದು ಭಾರತ ಆರ್ಥಿಕ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತಿದೆ. ಆದ್ದರಿಂದ ಭಾರತ ಸರ್ಕಾರ ಸ್ವಾತಂತ್ರ್ಯ ನಂತರದಲ್ಲಿ ಈ ಬಂಡವಾಳದ ಕೊರತೆ ಸಮಸ್ಯೆಯನ್ನು ನಿವಾರಿಸುವುದಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುತ್ತದೆ. Dear students, now let us see what are the initiatives and policies the Government of India has taken to overcome the problem of lack of capital. So, the major initiatives and policies towards foreign direct investment are, first we see before reform period, that is before 1991. So during the pre-reform period, at the time of independence, the attitude of the government towards foreign direct investment was one of fear and suspicion. Foreign capitalists were dissatisfied and the flow of capital goods into India was obstructed. So earlier the Government of India was not interested in allowing the foreign direct investment. So it was reluctant to have the foreign capital into our economy. So the situation was so worst that the then Prime Minister had to make assurances to foreign investors, and then a more open attitude towards foreign direct investment was declared under the Industrial Policy 1956. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಈ ವಿದೇಶಿ ನೇರ ಹೂಡಿಕೆ ಕುರಿತಾಗಿ ಸರ್ಕಾರದ ನೀತಿಗಳು ಮತ್ತು ಅದರ ಕ್ರಮಗಳು ಏನಿವೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲಿಗೆ ಈ ಸುಧಾರಣಾ ಅವಧಿಯ ಮುಂಚೆ, ಅಂದರೆ 1991ಕ್ಕಿಂತ ಮುಂಚೆ ಇದ್ದಂತಹ ಒಂದು ಪರಿಸ್ಥಿತಿ ಮತ್ತು ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ನಾವು ನೋಡೋಣ. ಅಂದರೆ ಭಾರತ ಸ್ವಾತಂತ್ರ್ಯ ಆದ ಸಂದರ್ಭದಲ್ಲಿ ಭಾರತ ಸರ್ಕಾರದ ಒಂದು ನೀತಿ ಏನಾಗಿತ್ತು ಅಂದರೆ, ಅದು ವಿದೇಶಿ ನೇರ ಹೂಡಿಕೆಗೆ ಕುರಿತಾಗಿ ಒಂದು ರೀತಿಯ ಭಯ ಮತ್ತು ಸಂಶಯದಿಂದ ಕೂಡಿದಂಥ ಅಭಿಪ್ರಾಯವನ್ನು ಹೊಂದಿತ್ತು. ಸರ್ಕಾರ ವಿದೇಶಿ ನೇರ ಹೂಡಿಕೆ ಅಥವಾ ವಿದೇಶಿ ಬಂಡವಾಳವನ್ನು
ಅಷ್ಟು ಮುಕ್ತವಾಗಿ ಸ್ವಾಗತಿಸುವಂತಹ ಮನಸ್ಥಿತಿ ಹೊಂದಿದ್ದಿಲ್ಲ. ಸೊ ಇದರಿಂದಾಗಿ ಭಾರತದಲ್ಲಿ ಬಂಡವಾಳ ಮತ್ತು ಬಂಡವಾಳದ ಸರಕುಗಳು ಹರಿದು ಬರೋದು ಸಾಕಷ್ಟು ಕುಂಠಿತಗೊಂಡಿತ್ತು. ಇದು ಆರ್ಥಿಕ ಅಭಿವೃದ್ಧಿಗೆ ತೊಡಕನ್ನುಂಟು ಮಾಡಿತ್ತು. ಸೊ ಎಷ್ಟರ ಮಟ್ಟಿಗೆ ಅಂತಂದರೆ ಆಗಿನ ಪ್ರಧಾನಮಂತ್ರಿಗಳು ಈ ವಿದೇಶಿ ಹೂಡಿಕೆದಾರರಿಗೆ ಭರವಸೆಯನ್ನು ಹೇಳಿಕೆ ಮುಖಾಂತರ ಕೊಡಬೇಕಾಗಿತ್ತು. ಸೊ ಅಂದರೆ ಅಷ್ಟರ ಮಟ್ಟಿಗೆ ನಾವು ವಿದೇಶಿ ನೇರ ಹೂಡಿಕೆ ಬಗ್ಗೆ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಸೊ ಮುಂದೆ 1956ರ ಕೈಗಾರಿಕಾ ನೀತಿಯಲ್ಲಿ ವಿದೇಶಿ ನೇರ ಹೂಡಿಕೆಯ ಕುರಿತಾಗಿ ಒಂದು ಮುಕ್ತ ಮನಸ್ಸನ್ನು ಹೊಂದಲಾಯಿತು. ಅಲ್ಲಿ ವಿದೇಶಿ ನೇರ ಹೂಡಿಕೆಗೆ ಸ್ವಲ್ಪ ಸರ್ಕಾರ ಆಸಕ್ತಿಯನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡಿತು. ಸೊ ದೆನ್ ಇನ್ ದ ಇಯರ್ 1968 the government issued an illustrative list whereby only some categories of industries were allowed to have inflow of foreign direct investment. There was some let-ups in the 1980s with controls being eased if not dismantled. The new industrial policy in 1991 opened the doors of several industries to foreign direct investment. ಸೊ ಮುಂದೆ 1968ರಲ್ಲಿ ಸರ್ಕಾರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ. ಅಲ್ಲಿ ಯಾವ್ಯಾವ ಉದ್ದಿಮೆ ವಲಯದಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ. ಮುಂದೆ 1980ರಲ್ಲಿ ವಿದೇಶಿ ನೇರ ಹೂಡಿಕೆಯ ಮೇಲೆ ಇದ್ದಂಥ ಸ್ವಲ್ಪ ನಿಯಂತ್ರಣಗಳನ್ನು ಮತ್ತು ನಿರ್ಬಂಧಗಳನ್ನು ಸರ್ಕಾರ ಸಡಿಲಗೊಳಿಸುತ್ತೆ. ಇದಾದ ನಂತರ 1991ರಲ್ಲಿ ಸರ್ಕಾರ ಸುಧಾರಣೆಗಳನ್ನು ಜಾರಿಗೆ ತರ್ತದೆ, ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತರುತ್ತದೆ. ಇಲ್ಲಿ ವಿದೇಶಿ ನೇರ ಹೂಡಿಕೆ ಕುರಿತಾಗಿ ಮುಕ್ತವಾದ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ತದೆ. ಅನೇಕ ಉದ್ದಿಮೆ ವಲಯಗಳನ್ನು ವಿದೇಶಿ ನೇರ ಹೂಡಿಕೆಗೆ ಅದು ಮುಕ್ತಗೊಳಿಸ್ತು ಅಂಥೇಳಿ ನಾವು ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಸುಧಾರಣಾ ಅವಧಿಕ್ಕಿಂತ ಮುಂಚೆ ವಿದೇಶಿ ನೇರ ಹೂಡಿಕೆಯ ಮೇಲೆ ಸಾಕಷ್ಟು ನಿಯಂತ್ರಣ ಮತ್ತು ನಿರ್ಬಂಧಗಳಿದ್ದು ಸರ್ಕಾರ ವಿದೇಶಿ ನೇರ ಹೂಡಿಕೆಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟಿರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ಸೊ dear students, during the pre-reform period, so the government was not reluctant to allow the free flow of foreign direct investment into domestic economy. There was more restrictions on the foreign direct investment, so which hindered the growth of Indian economy. Although the government of India started taking some measures to ease the control over the investment stage by stage. So now let us see how the government policy changed after the 1991, more specifically after the introduction of new economic policies, where the overhaul of the economic system was carried out. So year 1991 marked radical changes in policies of the government pertaining to FDI. As a first step, the government announced in 1991 list of industries in which FDI would be automatically allowed up to 51%. 100% foreign equity participation was allowed for the setting up of power plants. The Foreign Exchange Regulation Act (FERA) 1973 was substantially liberalized in the year 1991. In August 1999, Foreign Investment Implementation Authority was established. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, 1991ರ ನಂತರದಲ್ಲಿ ಸರ್ಕಾರದ ನೀತಿಗಳಲ್ಲಿ ಏನೇನು ಬದಲಾವಣೆಗಳಾದವು ಅನ್ನೋದನ್ನು ನಾವೀಗ ನೋಡೋಣ. ಸೊ ಅದರಲ್ಲಿ ವಿಶೇಷವಾಗಿ 1991ರಲ್ಲಿ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರಲಾಗ್ತದೆ. ಅಂದರೆ ಇದನ್ನು ನಾವು ನೂತನ ಆರ್ಥಿಕ ನೀತಿ ಎಂದು ಸಹ ಕರೆಯುತ್ತೇವೆ. ಇಲ್ಲಿ ವಿದೇಶಿ ಹೂಡಿಕೆ ಕುರಿತಾಗಿ ಸಾಕಷ್ಟು
ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತದೆ. ಸೊ 1991 ಏನಿದೆ, ಇದು ವಿದೇಶಿ ನೇರ ಹೂಡಿಕೆ ಕುರಿತಾಗಿ ಸರ್ಕಾರದ ನೀತಿಗಳಲ್ಲಿ ಒಂದು ಗಮನಾರ್ಹ ಬದಲಾವಣೆ ಕಾಣಬಹುದಾದಂಥ ಒಂದು ವರ್ಷವಾಗಿದೆ. ಪ್ರಥಮ ಹಂತದಲ್ಲಿ ಸರ್ಕಾರ ಉದ್ಯಮಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಲ್ಲಿ ಸ್ವಯಂಚಾಲಿತ ವಿಧಾನದಲ್ಲಿ 51% ವಿದೇಶಿ ನೇರ ಹೂಡಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಇನ್ನು ವಿದ್ಯುತ್ ಉತ್ಪಾದನೆಯಲ್ಲಿ 100% ಬಂಡವಾಳ ಹೂಡಿಕೆಗೆ ಅದು ಅವಕಾಶವನ್ನು ಮಾಡಿಕೊಡ್ತದೆ. ಅಂದರೆ ಷೇರುಗಳನ್ನು ಖರೀದಿಸುವ ಮುಖಾಂತರ ಷೇರುಗಳ ಸಹಭಾಗಿತ್ವದಲ್ಲಿ ಬಂಡವಾಳ ಹೂಡಿಕೆಗೆ ಅದು ಅವಕಾಶ ಮಾಡಿಕೊಡ್ತದೆ. 1973ರಲ್ಲಿ ಜಾರಿಗೆ ತಂದಂಥ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆಗೆ 1991ರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಅಂದರೆ ಅದನ್ನು ಉದಾರೀಕರಣಗೊಳಿಸಲಾಗುತ್ತದೆ. 1991ರ ಆಗಸ್ಟ್ ತಿಂಗಳಲ್ಲಿ ವಿದೇಶಿ ಹೂಡಿಕೆಯ ಜಾರಿ ಪ್ರಾಧಿಕಾರವನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತದೆ. ಅಂದರೆ ವಿದೇಶಿ ಹೂಡಿಕೆಗೆ ಸಂಬಂಧಿಸಿದಂತೆ ಏನಾದರೂ ಒಪ್ಪಂದಗಳು ಆಗಿದ್ದರೆ ಅದನ್ನು ಜಾರಿಗೊಳಿಸುವಂತಹ ಒಂದು ಕ್ರಮಕ್ಕೆ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಸೊ FDI under automatic route was permitted up to 100% for all manufacturing activities in special economic zones. In May 2001, the manufacture of the ammunition and other defense-related products by the private sector was permitted. Investment by way of acquisition of shares without obtaining approval except financial services sector was allowed. ಮುಂದೆ ಸ್ವಯಂಚಾಲಿತ ಮಾರ್ಗದಲ್ಲಿ ವಿಶೇಷ ಆರ್ಥಿಕ ವಲಯದಲ್ಲಿ ಸ್ಥಾಪನೆಯಾದಂಥ ತಯಾರಿಕಾ ಚಟುವಟಿಕೆಗಳಿಗೆ 100% ವಿದೇಶಿ ನೇರ ಹೂಡಿಕೆಗೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಮೇ 2001ರಲ್ಲಿ ಒಂದು ಗಮನಾರ್ಹವಾದ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತದೆ. ಏನಂತಂದರೆ ಈ ರಕ್ಷಣಾ ವಲಯಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದಕ್ಕೆ ಖಾಸಗಿ ವಲಯದವರಿಗೂ ಸಹ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಇನ್ನು ಈ ಹಣಕಾಸು ಸೇವೆಗಳನ್ನು ಒದಗಿಸುವಂಥ ಚಟುವಟಿಕೆ ಏನಿದೆ ಇದನ್ನು ಹೊರತುಪಡಿಸಿ ಉಳಿದ ವಲಯಗಳಲ್ಲಿ ಈ ಷೇರುಗಳನ್ನು ಖರೀದಿಸುವುದರ ಮುಖಾಂತರ ವಿದೇಶಿ ನೇರ ಹೂಡಿಕೆಗೆ ಯಾವುದೇ ಪೂರ್ವ ಅನುಮತಿ ಇಲ್ಲದೆ ಸರ್ಕಾರ ಅವಕಾಶ ಮಾಡಿಕೊಡ್ತದೆ. ಸೊ ಇವೆಲ್ಲ ಕೇಂದ್ರ ಸರ್ಕಾರದ ನೀತಿಗಳಲ್ಲಿ ಆದಂತಹ ಬದಲಾವಣೆಗಳು ಅಂತ ಹೇಳ್ಬೋದು. ಇನ್ನು ಈ ವಿದೇಶಿ ನೇರ ಹೂಡಿಕೆಗೆ ಸಂಬಂಧಿಸಿದಂತೆ ವಿದೇಶಿ ನೇರ ಹೂಡಿಕೆಯಲ್ಲಿ ವಿದೇಶದ ಕಂಪನಿಗಳು ಮತ್ತು ಸರ್ಕಾರದ ಜೊತೆ ಆದಂತಹ ಒಂದು ಇನ್ನು ವಿದೇಶಿ ನೇರ ಹೂಡಿಕೆಗೆ ಸಂಬಂಧಿಸಿದಂತೆ ಆದಂತಹ ಒಪ್ಪಂದಗಳನ್ನು ಜಾರಿ ಮಾಡುವುದಕ್ಕಾಗಿ ಮತ್ತು ವಿದೇಶಿ ನೇರ ಹೂಡಿಕೆಗೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳು ಕಂಡುಬಂದಲ್ಲಿ ಅದನ್ನು ಪರಿಹರಿಸುವುದಕ್ಕಾಗಿ ಒಂದು ಶಾಶ್ವತ ಸಾಂಸ್ಥಿಕ ವ್ಯವಸ್ಥೆಯನ್ನು ಸರ್ಕಾರ ಮಾಡಿತು. ಅದರಲ್ಲಿ ಮುಖ್ಯವಾಗಿ 1991ರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂತಂದರೆ ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿಯನ್ನು ಸ್ಥಾಪನೆ ಮಾಡುತ್ತದೆ. ಇದು ವಿದೇಶಿ ನೇರ ಹೂಡಿಕೆಗೆ ಸಂಬಂಧಿಸಿದಂತಹ ಒಪ್ಪಂದಗಳಿಗೆ ಪ್ರಸ್ತಾವನೆಗಳಿಗೆ ಒಂದು ಅನುಮತಿ ಮತ್ತು ಅದನ್ನು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತದೆ. ಮುಂದೆ 1999ರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಇಂಪ್ಲಿಮೆಂಟೇಷನ್ ಅಥಾರಿಟಿ ವಿದೇಶಿ ಹೂಡಿಕೆಯ ಜಾರಿ ಪ್ರಾಧಿಕಾರವನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತದೆ. ವಿದೇಶಿ ನೇರ ಹೂಡಿಕೆಗೆ ಸಂಬಂಧಿಸಿದಂತೆ ಆದ ಒಪ್ಪಂದಗಳನ್ನು ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇದರದಾಗಿರ್ತದೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಕೌನ್ಸಿಲ್ ಮುಂದೆ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತದೆ. ವಿದೇಶಿ ಹೂಡಿಕೆಯ ಉತ್ತೇಜನ ಮಂಡಳಿಯನ್ನು ಅಥವಾ ಪರಿಷತ್ತು ಅಂತ ಏನು ಕರಿತೇವೆ ಅದನ್ನು ಸ್ಥಾಪನೆ ಮಾಡಿತು. ಮತ್ತು ಕೇಂದ್ರ ಸರ್ಕಾರದ ಒಂದು ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ಸೆಕ್ರೆಟರಿಯೇಟ್ ಫಾರ್ ಇಂಡಸ್ಟ್ರಿಯಲ್ ಅಸಿಸ್ಟೆನ್ಸ್ ಅಂದರೆ ಕೈಗಾರಿಕಾ ಸಹಾಯಕ್ಕಾಗಿ ಒಂದು ಸಚಿವಾಲಯವನ್ನು ಅದು ಸ್ಥಾಪನೆ ಮಾಡ್ತದೆ. ಮತ್ತು ಆನ್ಲೈನ್ನಲ್ಲಿ ಅಂತರ್ಜಾಲದಲ್ಲಿ ಅದು ಕೇಂದ್ರ ಸರ್ಕಾರ ಒಂದು ಅದು ವೆಬ್ಸೈಟನ್ನು ಪೋರ್ಟಲನ್ನು ಸ್ಟಾರ್ಟ್ ಮಾಡ್ತದೆ. ಫಾರಿನ್ ಇನ್ವೆಸ್ಟ್ಮೆಂಟ್ ಫೆಸಿಲಿಟೇಷನ್ ಪೋರ್ಟಲ್ ವಿದೇಶಿ ಹೂಡಿಕೆಯ ಸರಳೀಕರಣ ಜಾಲವನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡ್ತದೆ. So dear students, so far we discussed about the change in policies and
policies of the central government towards the foreign direct investment. Now let us have a quick look at the various institutional arrangements made by the central government to promote the foreign direct investment in Indian economy. So one important uh, such measure is in the year 1991 the Government of India established the Foreign Investment Promotion Board. So the major task of this board was to give approval and to consider the proposals for foreign direct investment. Then in the year 1999, Government of India established Foreign Investment Implementation Authority. So the major task of this authority was to oversee the uh, projects, oversee the agreements made in order uh, to oversee the implementation of the agreements pertaining to foreign direct investment. So then Government of India established the Foreign Investment Promotion Council with the objective of promoting foreign investment. So the next, under the central government commerce ministry, the new secretariat for industrial assistance was started. So in the internet, to provide the online services, the Government of India started Foreign Investment Facilitation Portal. So these are all institutional arrangement. So now let us have a look at the various sectors where the how much the FDI limit is fixed. So for example, in defense sector, foreign direct investment was allowed up to 49% under automatic route. The civil aviation, 49% under automatic route FDI was allowed. If the FDI is made by NRIs, it is allowed up to 100%. In the banking sector, private banking, 74% foreign direct investment is allowed by Foreign Investment Promotion Board. The banking, public sector banking, 20% with the approval of FIPB. So in the insurance sector, FDI is allowed up to 49%. So that is up to 26% automatic route and beyond it through FIPB. In the petroleum and natural gas refining activity, up to 49% FDI. In case of PSUs, it is automatic route allowed. So these are the examples of FDI limit fixed by the Government of India. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಭಾರತದ ಆರ್ಥಿಕತೆಯ ವಿವಿಧ ಉದ್ದಿಮೆ ವಲಯಗಳಲ್ಲಿ ಕೇಂದ್ರ ಸರ್ಕಾರ ಈ ವಿದೇಶಿ ನೇರ ಹೂಡಿಕೆ ಮಿತಿಯನ್ನು ನಿರ್ಧರಿಸಿದೆ. ಅದರಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಉದಾಹರಣೆಗೆ ರಕ್ಷಣಾ ವಲಯದಲ್ಲಿ ಸ್ವಯಂಚಾಲಿತ ವಿಧಾನದಲ್ಲಿ 49% ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ನಾಗರಿಕ ವಿಮಾನಯಾನ ಕ್ಷೇತ್ರದಲ್ಲಿ 49% ಸ್ವಯಂಚಾಲಿತ ವಿಧಾನದಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ಅವರು ಭಾರತೀಯ ನಿವಾಸಿಗಳಾಗಿದ್ದಲ್ಲಿ, ಅಂದರೆ ವಿದೇಶದಲ್ಲಿ ನೆಲೆಸುವಂಥ ಭಾರತೀಯ ನಾಗರಿಕರಾಗಿದ್ದರೆ, ಅನಿವಾಸಿ ಭಾರತೀಯರಾಗಿದ್ದರೆ ಅವರಿಗೆ 100% ಹೂಡಿಕೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಖಾಸಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 74%ರವರೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅಂದರೆ ಈ ವಿದೇಶಿ ಹೂಡಿಕೆ ಉತ್ತೇಜನಾ ಮಂಡಳಿ ಈ ಒಂದು ಮಾರ್ಗದ ಮೂಲಕ 74%ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇನ್ನು ಸಾರ್ವಜನಿಕ ಬ್ಯಾಂಕಿಂಗ್ ವಲಯದಲ್ಲಿ 20% ಅವಕಾಶ ಮಾಡಿಕೊಳ್ಳಲಾಗಿದೆ. ವಿಮಾ ಕ್ಷೇತ್ರದಲ್ಲಿ 49%ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಅಂದರೆ 26%ರವರೆಗೆ ಸ್ವಯಂಚಾಲಿತ ವಿಧಾನದಲ್ಲಿ ಮತ್ತು ಅದಕ್ಕಿಂತ ಹೆಚ್ಚಿನ ಇದ್ದಲ್ಲಿ
ಅದು FIPB ಮಾರ್ಗದ ಮೂಲಕ ಅವಕಾಶ ಮಾಡಿಕೊಳ್ಳಲಾಗಿದೆ. ಇನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಈ ಒಂದು ಕ್ಷೇತ್ರದಲ್ಲಿ 49% ವಿದೇಶಿ ನೇರ ಹೂಡಿಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಒಂದು ವೇಳೆ ಇವು ಸಾರ್ವಜನಿಕ ಉದ್ಯಮಗಳಾಗಿದ್ದಲ್ಲಿ ಸ್ವಯಂಚಾಲಿತ ವಿಧಾನದಲ್ಲಿ ಈ 49% FDIಗೆ ಅವಕಾಶ ಕಲ್ಪಿಸಲಾಗಿದೆ. ಸೊ ಇದಿಷ್ಟು ವಿವಿಧ ವಲಯಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವಂಥ FDIನ ಹೂಡಿಕೆ ಮಿತಿ. Dear students, so far we discussed about the major policies and initiatives towards FDI. So what are the measures and policies the government of India taken towards the FDI? So if you want study further, for more knowledge you can refer the following books. One is Indian Economy by Ruddar Dutt and KPM Sundaram. Industrial Economics written by ABN Kulkarni and AB Kalkundrikar. Industrial Economy of India by SC Kuchal. Industrial Economy by Gyama Nayak. ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಇದುವರೆಗೆ FDIನ ಕುರಿತಾಗಿ ಭಾರತ ಸರ್ಕಾರದ ನೀತಿಗಳು ಮತ್ತು ಅದು ತೆಗೆದುಕೊಂಡಂತಹ ಕ್ರಮಗಳ ಕುರಿತಾಗಿ ತಿಳಿದುಕೊಂಡಿದ್ದೀರಿ. ತಾವು ಹೆಚ್ಚಿನ ಅಭ್ಯಾಸಕ್ಕಾಗಿ ಇಲ್ಲಿ ಸೂಚಿಸಿರುವಂಥ ಪುಸ್ತಕಗಳನ್ನು ಅಭ್ಯಾಸ ಮಾಡ್ಬೋದು. ಇಲ್ಲಿವರೆಗೆ ತಾವು ಈ ಒಂದು ಆನ್ಲೈನ್ ತರಗತಿಯನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.